ಅಪ್ಪನ ಬಗ್ಗೆ ಮಾತನಾಡಿದ್ದಕ್ಕೆ ಸಾಹುಕಾರ್ಗೆ ಚಳಿಯನ್ನ ಬಿಡಿಸಿದ್ದಾರೆ ವಿಜಯೇಂದ್ರ. ರಮೇಶ್ ಜಾರಕಿಹೊಳಿಗೆ ರೇವೈ ವಿಜಯೇಂದ್ರ ಹಿಗ್ಗಾಮುಗ್ಗಾ ಬೈಗುಳ. ಎಚ್ಚರಿಕೆ ರಮೇಶ್ ಜಾರಕಿಹೊಳಿ, ಒಂದೇ ಒಂದು ಮಾತನಾಡಿದ್ರು ಕೂಡ ಹುಷಾರ್ ಅಂತ ಹೇಳಿದಾರಂತೆ. ಏನೇ ಸಮಸ್ಯೆ ಇದ್ರೂ ಕೂಡ ಹೈಕಮಾಂಡ್ ಹತ್ತಿರ ಮಾತನಾಡಿಕೊಳ್ಳಿ. ಏನೋ ತಂದೆ ಬಗ್ಗೆ ಮಾತನಾಡಿದ್ರೆ ಬಿ ಕೇರ್ಫುಲ್ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದಾರಂತೆ. ರಮೇಶ್ ಜಾರಕಿಹೊಳಿ ಬಗ್ಗೆ ಯಾಕೆ ಅಷ್ಟು ತಲೆ ಕೆಡಿಸ್ಕೊಂತೀರಿ? ಅವ್ರದ್ದು ಏನೇ ಸಮಸ್ಯೆ ಇದ್ರು ಕೂಡ ಕೇಂದ್ರದ ವರಿಷ್ಠರ ಮುಂದೆ ಹೇಳ್ಕೊಳ್ಳಿ, ನಾನು ಅಲ್ಲಿ ಮಾತನಾಡ್ತೇನೆ. ಅವ್ರ ಬಗ್ಗೆ ಹೆಚ್ಚು ಮಾತನಾಡೋಕೆ ಹೋಗಲ್ಲ, ಅದ್ರ ಅವಶ್ಯಕತೆ ನನಗಿಲ್ಲ. ಪಾಲಿಟಿಕ್ಸ್ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಮ್ಗೆ ಯಾರು ಕಡಿವಾಣ ಹಾಕಿಲ್ಲ, ನಾವು ಮಾಡ್ತೀವಿ ಅಂತ. ಸದ್ಯದಲ್ಲೇ ರಾಜ್ಯದ ರಾಜಕೀಯ ಪರಿಸ್ಥಿತಿ ಏನಾಗ್ತದೆ ನೋಡ್ತೀರಿ. ಡಿನ್ನರ್ ಅಲ್ಲ, ಕಾಂಗ್ರೆಸ್ ಶಾಸಕರು ಉಪವಾಸ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಎಲ್ಲವೂ ಕೂಡ ಒಂದಾಗ್ತದೆ. ಯಾರ್ಯಾರು ನೋಡಿ, ಎಲ್ಲ ಈಗ ನಾನು ಅವತ್ತೇ ಹೇಳಿದ್ದೇನೆ, ಈಗ ರಾಜ್ಯದ ಅಧ್ಯಕ್ಷ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇನ್ನೊಂದು 15-20 ದಿನದ ಒಂದು ತಿಂಗಳಲ್ಲಿ ಗೊತ್ತಾಗ್ತದೆ. ಎಲ್ಲವೂ ಕೂಡ ಸರಿ ಹೋಗ್ತದೆ. ರಾಜ್ಯದ ಅಧ್ಯಕ್ಷನ ಕರ್ತವ್ಯ ಇದೆ, ಎಲ್ಲರೂ ಕೂಡ ಜೋಡಿಸ್ಕೊಂಡು ಹೋಗ್ಬೇಕು, ಹಿರಿಯರನ್ನು ಜೋಡಿಸ್ಕೊಂಡು ಹೋಗ್ಬೇಕು. ಅದು ಯಶಸ್ವಿಯಾಗಿ ನಾನು ಮಾಡ್ತಾ ಇದ್ದೇನೆ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಮಾತನಾಡ್ತಾರೆ ಅಂತ ಎಲ್ಲದಕ್ಕೂ ಕೂಡ ಉತ್ತರ ಕೊಡೋದು. ಆಯ್ಕೆಗೆ ಸಹಕಾರ ಕೊಡಿ ಅಂತ ಕೇಳಿದ್ರು. ಹೊಸ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಸಹಕಾರ ಕೊಡಿ. ರಾಷ್ಟ್ರೀಯ ನಾಯಕರ ಗಮನದಲ್ಲಿದೆ, ಅದು ಏನ್ ಮಾಡ್ಬೇಕು ಅದು ಮಾಡ್ತಾರೆ. ಅವ್ರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ. ಹೈಕಮಾಂಡ್ ಅವ್ರ ಮೇಲೆ ಯಾಕೆ ರಮೇಶ್ ಜಾರಕಿಹೊಳಿಗೆ ಡೈರೆಕ್ಟ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವಿಜಯೇಂದ್ರ. ಏನೋ ರಮೇಶ್ ಜಾರಕಿಹೊಳಿಗೆ ಎಚ್ಚರಿಕೆಯಿಂದ ಮಾತನಾಡಬೇಕು. ರಾಜ್ಯದಲ್ಲಿ ಯಡಿಯೂರಪ್ಪ ಅವರು ಹಳ್ಳಿ ಹಳ್ಳಿ ಓಡಾಡಿ ಪಕ್ಷವನ್ನ ಕಟ್ಟಿದ್ದಾರೆ. ಏನೋ ರಮೇಶ್ ಜಾರಕಿಹೊಳಿ, ನೀವು ಈಗ ಪಕ್ಷಕ್ಕೆ ಬಂದಿದ್ದೀರಿ, ಬಾಯಿ ಹಿಡಿತದಲ್ಲಿ ಇಟ್ಕೊಂಡು ಮಾತನಾಡಬೇಕು ಅಂತ ಗರಂ ಆಗಿದ್ದಾರೆ. ಸಮಸ್ಯೆ ಇದ್ರೆ ಜಾರಕಿಹೊಳಿ ಹೈಕಮಾಂಡ್ ಜೊತೆ ಮಾತನಾಡಲಿ, ಬಹಿರಂಗವಾಗಿ ಮಾತನಾಡೋದು ಸರಿ ಇಲ್ಲ ಅನ್ನೋದಾಗಿ ಹೇಳಿದ್ದಾರೆ. ಯಾರ ವೈಫಲ್ಯ ಅಂತ ಅವರ ಕ್ಷೇತ್ರದ ಜನ ಹೇಳ್ತಾರೆ. ಇನ್ನು ಹೀಗೆ ಮಾತನಾಡಿದ್ರೆ ಜನರು ಸುಮ್ಮನೆ ಬಿಡೋದಿಲ್ಲ ಅಂತ ರಮೇಶ್ ಜಾರಕಿಹೊಳಿ ವಿರುದ್ಧ ಬೆಂಕಿಯನ್ನ ಉಗುಳಿದ್ದಾರೆ ಬೇವಾಯ್ ವಿಜಯೇಂದ್ರ. ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆಯ ಒತ್ತಾಯವಂತೂ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಈಗ ಬಿಎಸ್ವೈ ಬಗ್ಗೆ ಮಾತನಾಡಿರುವಂತ ರಮೇಶ್ ಜಾರಕಿಹೊಳಿ ಮೇಲೆ ಬೇವಾಯ್ ವಿಜಯೇಂದ್ರ ಬೆಂಕಿ ಉಗುಳಿದ್ದಾರೆ. ಅಪ್ಪನ ಬಗ್ಗೆ ಮಾತನಾಡಿದ್ರೆ ಹುಷಾರ್ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿಗೆ ಬೇವಾಯ್ ವಿಜಯೇಂದ್ರ ಹಿಗಾಮುಗ ಬೈಗುಳ ನೋಡಿ. ಅಂದ್ರೆ ಒಂದೇ ಒಂದು ಮಾತನಾಡಿದ್ರೆ ಹುಷಾರ್. ಅಂದ್ರೆ ಯಾವುದೇ ರೀತಿಯಾದಂತ ಅಸಮಾಧಾನ ಮತ್ತು ಸಮಸ್ಯೆ ಇದ್ರೂ ಕೂಡ ಹೈಕಮಾಂಡ್ ಹತ್ತಿರ ಮಾತನಾಡಿಕೊಳ್ಳಿ. ಅದನ್ನ ಬಿಟ್ಟು ತಂದೆಯ ಬಗ್ಗೆ ಮಾತನಾಡಿದ್ರೆ ಬಿ ಕೇರ್ಫುಲ್ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರಂತೆ. ರಮೇಶ್ ಜಾರಕಿಹೊಳಿಗೆ ಡೈರೆಕ್ಟ್ ಆಗಿನೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದ್ರೆ ರಮೇಶ್ ಜಾರಕಿಹೊಳಿ ಎಚ್ಚರಿಕೆಯಿಂದ ಮಾತನಾಡಬೇಕು. ಯಾಕಂದ್ರೆ BS ಯಡಿಯೂರಪ್ಪನವರು ಹಳ್ಳಿ ಹಳ್ಳಿ ಹೋಗಿ ಪಕ್ಷವನ್ನ ಕಟ್ಟಿದ್ದಾರೆ. ರಾಜ್ಯದಲ್ಲಿ ಪಕ್ಷ ಕಟ್ಟಿಸುವಂತ ಕೆಲಸದಲ್ಲಿ ಸಾಕಷ್ಟು ಶ್ರಮವನ್ನ ವಹಿಸಿದ್ದಾರೆ. ಬಾಯಿ ಹಿಡಿತದಲ್ಲಿ ಇಟ್ಕೊಂಡು ಮಾತನಾಡಬೇಕು. ಯಾಕಂದ್ರೆ ರಮೇಶ್ ಜಾರಕಿಹೊಳಿ, ನೀವು ಈಗ ಪಕ್ಷಕ್ಕೆ ಬಂದಿದ್ದೀರಿ, ಹೀಗಾಗಿ ನೋಡ್ಕೊಂಡು ಜಾಗೃತಿಯಿಂದ ಮಾತನಾಡಬೇಕು ಅಂತ ನೇರವಾಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಏನೋ ಬಹಿರಂಗವಾಗಿ ಮಾತನಾಡೋದು ಸರಿ ಇಲ್ಲ, ಏನೋ ಯಾರ ವೈಫಲ್ಯ ಅಂತ ಕ್ಷೇತ್ರದ ಜನ ಹೇಳ್ತಾರೆ. ಏನೋ ಹೀಗೆ ಮಾತನಾಡಿದ್ರೆ ಜನ ಸುಮ್ಮನೆ ಬಿಡೋದಿಲ್ಲ ಅಂತ ರಮೇಶ್ ಜಾರಕಿಹೊಳಿ ವಿರುದ್ಧ ಬೆಂಕಿಯನ್ನ ಉಗುಳಿದ್ದಾರೆ ವಿಜಯೇಂದ್ರ ಅವರು.